ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕಾಡ್ಸಿಗೆ ಸೊಪ್ಪು ಉಪ್ಸಾರು ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ನೋಡಿ, ಇದು ಕಾಡ್ಸಿಗೆ ಸೊಪ್ಪು ಅಮ್ಮ ಕೊಟ್ಟು ಕಳಿಸಿದ್ದಾರೆ ಊರಿನಿಂದ. ನೋಡ್ತಾ ಇರ್ಬೋದು, ಮುಳ್ಳು ಥರ ಇರುತ್ತೆ. ಇದು ಸೀಗೆಕಾಯಿ ಸೊಪ್ಪಲ್ಲ ಫ್ರೆಂಡ್ಸ್, ಇದು ಕಾಡ್ಸಿಗೆ ಸೊಪ್ಪು. ಸೇಮ್ ಸೀಗೆಕಾಯಿ ಸೊಪ್ಪು ಥರ ಇರುತ್ತೆ, ಬಟ್ ಸೀಗೆಕಾಯಿ ಸೊಪ್ಪಲ್ಲ, ಇದು ಸೀಗೆ ಸೊಪ್ಪು. ಇದರಲ್ಲಿ ಉಪ್ಸಾರು ಮಾಡಿದ್ರೆ ತುಂಬ ಟೇಸ್ಟು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಉಷ್ಣನೆಲ್ಲ ಎಳ್ಬಿಡ್ತೈತೆ ಫ್ರೆಂಡ್ಸ್. ನೋಡಿ, ನಾನು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಕೊಟ್ಟು ಕಳಿಸಿದ್ದಾಳೆ ಅಮ್ಮ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಕ್ಕಿದ್ದೀನಿ ಫ್ರೆಂಡ್ಸ್. ಇವಾಗ ಪಕ್ಕದಲ್ಲಿ ನಾನು ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ ಒಂದು 10 ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ. ನೋಡಿ, ಹಸಿಮೆಣಸಿನ್ಕಾಯಿ ಎಲ್ಲ ಹುರಿದಿದೆ. ಇದು ಚಟ್ನಿ ಫ್ರೆಂಡ್ಸ್. ಉಪ್ಸಾರಿಗೆ ನಾವು ಚಟ್ನಿ ಮಾಡ್ಕೊತೀವಲ್ಲ, ಆ ಚಟ್ನಿಗೋಸ್ಕರ, ಖಾರಕ್ಕೋಸ್ಕರ ಇವಾಗ ಸೊಪ್ಪನ್ನ ಕುಯ್ದು ನಾನು ಕುದುತ್ತಾ ಇರೋ ನೀರಿಗೆ ಹಾಕ್ಕೊತೀನಿ. ನಾನು ಇನ್ನೊಂದು ಪಾತ್ರೆಯಲ್ಲಿ ಮುದ್ದೆ ಮಾಡೋಕ್ಕೆ ಒಂದು ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡು ಕ್ಲೀನಾಗಿ ನೀಟಾಗಿ ಒಂದು 4-5 ಸರಿ ತೊಳ್ಕೊತೀನಿ ಫ್ರೆಂಡ್ಸ್. ಇದು ಸ್ಟೋರ್ ಅಕ್ಕಿ ಅಲ್ವಾ, ಅದಕ್ಕೋಸ್ಕರ ನೀಟಾಗಿ ತೊಳ್ಕೊಬೇಕಾಗುತ್ತೆ. ಇವಾಗ ನಾನು ಅದೇ ಸೊಪ್ಪಿಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಮುದ್ದೆ ಮಾಡೋದೇನು ತೋರಿಸ್ತಾ ಇಲ್ಲ ಫ್ರೆಂಡ್ಸ್, ಹಾಗೆ ಇಕ್ತಾ ಇದ್ದೆ ಮುದ್ದೆಗೂ, ಅದಕ್ಕೋಸ್ಕರ ನಿಮ್ಗೆ ತೋರ್ಸೋಕ್ಕೆ ಅಂತ ಇಕ್ತಾ ಇದ್ದೀನಿ ಅಷ್ಟೇ. ನಾನು ಹಿಂದಿನ ವೀಡಿಯೋದಲ್ಲಿ ಮುದ್ದೆ ಮಾಡೋದು ಕೂಡ ಹೇಗೆ ಅಂತ ಇಕ್ಕಿದ್ದೀನಿ ಫ್ರೆಂಡ್ಸ್, ಬೇಕಂದರೆ ಹೋಗಿ ನೋಡಿ. ನೋಡಿ, ಸೊಪ್ಪು ಬೇಯ್ತೈತೆ. ಇವಾಗ ಸೊಪ್ಪನ್ನ ಬಗ್ಸ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಈ ಥರ ಸೊಪ್ಪನ್ನ ಬಗ್ಸ್ಕೊಂಡಿದ್ದೀನಿ. ನೋಡಿ, ಇದು ಸೊಪ್ಪು ಬೆಂದಿರುವ ನೀರು, ಸೊಪ್ಪು ಬೆಂದಿರೋ ನೀರು, ಇದೇ ನಾವು ಯೂಸ್ ಮಾಡ್ತೀವಿ ಸಾಂಬಾರು ಥರ. ಇವಾಗ ಚಟ್ನಿಗೆ ಏನೇನು ಬೇಕು ಅಂತ ನೋಡೋಣ. ಅದೇ ಖಾರ, ಉಪ್ಸಾರು ಖಾರಕ್ಕೆ ಏನೇನು ಬೇಕು ಅಂತ ನೋಡೋಣ. ಹುರ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು ಅರ್ಧ ಗಡ್ಡೆ, ಮೆಣಸು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು, ಹುಣಸೆಹಣ್ಣು ಸ್ವಲ್ಪ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ಒಂದಿಷ್ಟೇ ಇಷ್ಟು, ಬೇಯಿಸ್ಕೊಂಡಿರೋ ಸೊಪ್ಪು, ಸ್ವಲ್ಪ ಉಪ್ಪು, ಇದೆಲ್ಲ ಹಾಕ್ಕೊಂಡು ರುಬ್ಕೊಂಬರ್ಬೇಕು. ಇವಾಗ ಒಂದು ಬಾಂಡಿ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊತೀನಿ. ಆಯಿಲ್ ಬಿಸಿ ಆದಮೇಲೆ ಒಂದು 4 ಈರುಳ್ಳಿ ಕಟ್ ಮಾಡಿ ಹಾಕ್ಕೊತೀನಿ. ನಾನು ಇದು ಮೊಟ್ಟೆ ಹಾಕಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 2-3 ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊತೀನಿ. ಹೊಟ್ಟೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊತೀನಿ. ಆವಾಗ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತೀನಿ.
ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇವಾಗ ಒಂದು 4 ಮೊಟ್ಟೆನ ಒಡೆದಾಕ್ತೀನಿ. ಇವಾಗ ಇದನ್ನೆಲ್ಲ ಕ್ಲೀನಾಗಿ ಪಲ್ಯ ಥರ ಮಾಡ್ಕೊತೀನಿ. ಮೊಟ್ಟೆ ಒಡೆದಾಕಿ ಪಲ್ಯ ಥರ ಮಾಡ್ಕೊತೀನಿ. ಇವಾಗ ಬೇಯಿಸಿರೋ ಸೊಪ್ಪು ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಡ್ತೀನಿ. ನೋಡಿ, ಸೀಗೆ ಸೊಪ್ಪು ಪಲ್ಯ ರೆಡಿ ಆಯಿತು. ಮೊಟ್ಟೆ ಪಲ್ಯ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ನೋಡಿ ಏನು ಚೆನ್ನಾಗಿ ಬಂದಿದೆ ಸೀಗೆ ಸೊಪ್ಪು ಮೊಟ್ಟೆ ಪಲ್ಯ. ನೋಡಿ ಫ್ರೆಂಡ್, ಖಾರ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಮೆಣಸು ಖಾರ ಇದೇ ಸೊಪ್ಪಲ್ಲೇ ಉಪ್ಸಾರು ಮಾಡಿರೋದು ಫ್ರೆಂಡ್ಸ್. ಬಾಯ್.